ಸವಿ ನೆನಪು ಯಾಜಕರು, ಕ್ರಿಸ್ತರ ಪ್ರೀತಿಯ ಸೇವಕರು. ಸವಿ ಸವಿ ನೆನಪು ಯಾಜಕರು, ಕ್ರಿಸ್ತರ ಪ್ರೀತಿಯ ಸೇವಕರು. ದೇವರ ಕರೆಗೆ ಶಿರವಾಗಿ, ಮಂಜನ ಸೇವೆಗೆ ಪರವಾಗಿ, ದೀನದಾಸನ ಧ್ವನಿಯಾಗಿ ಕನ್ನವರ ತೊರೆದ ನಮ್ಮ ಗುರುವಿಗೆ ಶುಭಾಶಯ. ನಮ್ಮ ಗುರುವಿಗೆ ಶುಭಾಶಯ. ಸವಿ ಸವಿ ನೆನಪು ಯಾಜಕರು, ಕ್ರಿಸ್ತರ ಪ್ರೀತಿಯ ಸೇವಕರು. ಕರಗಳ ಸ್ಪರ್ಶ, ಮುದುಡಿದ ಮನಸ್ಸಿಗೆ ಹರ್ಷ. ನಿಸ್ವಾರ್ಥ ಸೇವೆಗೆ ತೃಪ್ತಿ, ಸಮರ್ಪಣ ಬದುಕಿಗೆ ಧನ್ಯತೆ. ಪ್ರೀತಿಯಲೇ ಬನ ಮಾಡಿ ದೈವ ವಾಕ್ಯದ ಬೆಳಕನ್ನು ಚೆಲ್ಲಿ. ಪ್ರೀತಿಯಲೇ ಬನ ಮಾಡಿ ದೈವ ವಾಕ್ಯದ ಬೆಳಕನ್ನು ಚೆಲ್ಲಿ. ದ್ವೇಷವ ಅಳಿಸಿದ, ಸಮತೆಯ ಕಲಿಸಿದ ಸಾತ್ವಿಕ ಬದುಕಿಗೆ ನಮ್ಮ ಪ್ರೀತಿಯ ಶುಭಾಶಯ. ಶುಭಾಶಯ 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 ಶುಭಾಶಯ. ಸಿಲಿಗಳ ಬರವೇ ಕೇಳು ನಿಮನವೇ, ವರಗಳು ಸಿಗವೇ ಜೀವದ ಒಡೆಯನಿಗೆ ನೀನು ಕರುಣೆಯ ಮಗನಲ್ಲಿಯವೇ.
correspondent, Reverend Father Bernard Prakash Barnis, to welcome him with the bouquet. And soul is always towards the success of our institutions. To this small event, welcome you, dear Father. ಅತಿವಂದನೀಯ ಗುರು ಶ್ರೇಷ್ಠರಾದಂಥ ಆಲ್ಫ್ರೆಡ್ ಅವರೇ, ಸೈಂಟ್ ಮೇರೀಸ್ ಮತ್ತು ಸೈಂಟ್ ಜೋಸೆಫ್ಸ್ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕರಾದಂತಹ ವಂದನೀಯ ಗುರು ಬರ್ನರ್ಡ್ ಪ್ರಕಾಶ್ ಅವರೇ, ಗುರು ವೃಂದದವರೇ, ಧಾರ್ಮಿಕ ಸಹೋದರಿಯರೇ, ಈ ಸಮೂಹ ಸಂಸ್ಥೆಗಳ ಅಧ್ಯಾಪಕ ವೃಂದದವರೇ, ಬೋಧಕೇತರ ವರ್ಗಕ್ಕೆ ಸೇರಿದಂಥ ನಮ್ಮ ಸಹಪಾಠಿಗಳೇ ಮತ್ತು ಈ ಧರ್ಮ ಕೇಂದ್ರದ ಪಾಲನಾ ಪರಿಷತ್ತಿನ ಸರ್ವ ಸದಸ್ಯರೇ, ವಿಶೇಷವಾಗಿ ಬಿಸಿಲಲ್ಲಿ ಕೂತು ನನ್ನ ಉತ್ತಮವಾದ ಒಂದು ಭಾಷಣವನ್ನು ಕೇಳುವುದಕ್ಕೆ ಆತುರ ಪಡ್ತಿರುವಂಥ ಪುಟ್ಟ ಮಕ್ಕಳೇ ಅಲ್ವಾ? ಉತ್ತಮವಾದ ಒಂದು ಭಾಷಣವನ್ನು ಕೇಳೋಕ್ಕೆ ಕಾದ್ಕೊಂಡಿದ್ದೀರಿ ಮಕ್ಕಳು. ಹೆಲ್ದಿ ಸೀಡ್, ಹೆಲ್ದಿ ಪ್ಲಾಂಟ್, ಹೆಲ್ದಿ ಟ್ರೀ, ಹೆಲ್ದಿ ಫ್ಲವರ್, ಹೆಲ್ದಿ ಫ್ರೂಟ್. Very good. Healthy fruit, healthy society. Now some of you are at the form of seed. ಇನ್ನು ಕೂಡ ಕೆಲವರಂತೂ ಪುಟ್ಟ ಸಸಿಗಳಾಗಿದ್ದೀರಿ, ಇನ್ನು ಕೆಲವು ಮರಗಳಾಗಿ ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇವೆ. ಇನ್ನು ಹೂಗಳಾಗಬೇಕು, ಫಲ ನೀಡಬೇಕು, ಒಳ್ಳೆಯ ಸಮಾಜವನ್ನು ಕಟ್ಟಬೇಕು. ಎಂಥ ಸಮಾಜ? ಹೆಲ್ದಿ ಸೊಸೈಟಿ. We need to have a healthy society. And that is the purpose of these schools. St. Mary's and St. Joseph schools, the very purpose is to have healthy society, so that we have a healthy society. The society that is now present is not a very healthy society. So many types of discrimination
That's why we need to have a society where all people find their dignity, all people are treated equally, and all people live as brothers and sisters, and that is the healthy society. So therefore, I wish you all the best in building up a society which is healthy, which is fruitful. ಎರಡನೇದಾಗಿ ನಾನು ಈ ಶಾಲಾ ಆವರಣಕ್ಕೆ ಬಂದಾಗ ತುಂಬ ಸಂತೋಷ ಆಯಿತು. ನನ್ನ ಅಪ್ಪ ಅಮ್ಮನ ಮನೆಗೆ ಬಂದಂತ ಆಯಿತು. ಯಾಕೆ ಅಂತ ಹೇಳ್ತೇನೆ. ನನ್ನ ಅಪ್ಪನ ಹೆಸರು ಜೋಸೆಫ್ ಪಿಯೇದಾರ್. ಇಲ್ಲಿ ಜೋಸೆಫ್ ಇದೆ. ನನ್ನ ತಾಯಿ ಹೆಸರು ಗ್ರೇಸಿ ಮೇರಿ. ಇಲ್ಲಿ ಮೇರಿನೂ ಇದೆ. So I would like to thank the manager and correspondent of this school for inviting me here this afternoon. I did not expect this assembly and the items to be held here to be honored by the schools, but definitely the manager and the correspondent has planned this and executed through the teachers and all of you. I would like to thank him, thank also all the staff members, primary to PUC, and I also would like to thank the parish council members for honoring me on this day. In a very special way, I would like to thank the band, school band, which brought me here in procession. Thank you, children. ದಾಸನು ನನ್ನಿಂದಾಯ್ಕೆಯಾದವನು ನನಗೆ ಪರಮ ಪ್ರಿಯನು ಮೆಚ್ಚುಗೆಗೆ ಎನ್ನ ಪಾತ್ರನು ನೆಲೆಗೊಳಿಸುವೆ ಇವನಲ್ಲಿ ಎನ್ನ ಆತ್ಮವನು ಸಾರ್ವನಿವನು ಜಗದಲ್ಲಿ ಎನ್ನ ಧರ್ಮವನು ಈಗೋ ನನ್ನ ದಾಸನು ನನ್ನಿಂದಾಯ್ಕೆ ಆದವನು ಈಗೋ ನನ್ನ ದಾಸನು ಚಿತೆಗೆ ತೈಲ ಸುರಿದು ತೃಪ್ತಿ ಪಡನಿವನು ಮನೆಯ ಅನ್ನದ ಮಡಕೆಗೆಂದು ಮರಳು ಸೇರಿಸನು ಅಭಿಮಾನಿಗಳನ್ನು ಕಟ್ಟಿಕೊಂಡು ಕಲ್ಲು ಹೊಡೆಯುವ ಜನರಿಗೆ ಸಹನೆ ತೋರುವನು ನಗುತ್ತ ನಲಿಯುವವನು ನನ್ನ ದಾಸನು ನಗುತ್ತ ನೀಡುವವನು ಎನಗೆ ಪ್ರಿಯನು ಈಗೋ ನನ್ನ ದಾಸನು